ಒಬ್ಬ ವ್ಯಕ್ತಿ ಕ್ರಿಮಿನಲ್ ಆದ ಅಂದ್ರೆ ಅಲ್ಲಿಗೆ ಮುಗಿದೇ ಹೋಯ್ತು. ಈ ಸಮಾಜ ಮತ್ತೆ ಅವನನ್ನ ಒಳ್ಳೆ ವ್ಯಕ್ತಿಯನ್ನಾಗಿ ಮಾಡೋಕೆ ಬಿಡೋದೇ ಇಲ್ಲ. ಅದರಲ್ಲೂ ಒಂದು ಸಲ ರೌಡಿ ಪಟ್ಟ ಬಂದ್ರೆ ಅಲ್ಲಿಗೆ ಆ ವ್ಯಕ್ತಿಯ ಜೀವನವೇ ಸರ್ವನಾಶವಾಗಿ ಹೋಗುತ್ತೆ. ಆದ್ರೆ ಇಲ್ಲೊಬ್ಬ ರೌಡಿಯನ್ನ ಸಮಾಜದ ಬದಲಿಗೆ ಕೈ ಹಿಡಿದ ಹೆಂಡತಿಯೇ ಅವನನ್ನ ಮತ್ತೆ ಕೊಲೆಗಾರನನ್ನಾಗಿ ಮಾಡಿದ್ಲು. ಉತ್ತರ ಪ್ರದೇಶದ ಚಾಂದ್ವಾ ಎಂಬ ಗ್ರಾಮದಲ್ಲಿ ಪ್ರದೀಪ್ ಎಂಬಾತ ವಾಸ ಮಾಡ್ತಿದ್ದ. ಇವನ ವಯಸ್ಸು 37 ವರ್ಷ. ಇನ್ನು ಮದುವೆಯಾಗಿರ್ಲಿಲ್ಲ, ಆಸ್ತಿ ಪಾಸ್ತಿ ಕೂಡ ಇರ್ಲಿಲ್ಲ. ಆದ್ರೆ ಇವನ ಮೇಲೆ ಬರೋಬ್ಬರಿ 7 ಕ್ರಿಮಿನಲ್ ಕೇಸ್ಗಳಿದ್ವು. ಅದರಲ್ಲಿ ಒಂದು ಮರ್ಡರ್ ಕೇಸ್ ಕೂಡ ಆಗಿತ್ತು. ಕ್ರಿಮಿನಲ್ ಕೇಸಲ್ಲಿ ಜೈಲಿಗೆ ಹೋಗಿ ಆಚೆ ಬಂದ ನಂತರ ಬದಲಾಗಬೇಕು ಅಂತ ಪ್ರದೀಪ್ ಅನ್ಕೊಂಡಿದ್ದ. ಮತ್ತೆ ಜೈಲಿಗೆ ಹೋಗ್ಬಾರ್ದು ಅಂತ ಆಟೋ ಓಡಿಸ್ತಾ ಜೀವನ ಸಾಗಿಸ್ತಿದ್ದ. ಇವನ ಬಗ್ಗೆ ಗೊತ್ತಿದ್ದ ಹತ್ತಿರದ ಸಂಬಂಧಿಕರು ಯಾರು ಇವನಿಗೆ ಹೆಣ್ಣು ಕೊಡೋಕೆ ಮುಂದೆ ಬರ್ತಿರ್ಲಿಲ್ಲ. ಬೇರೆಯವರು ಯಾರಾದ್ರೂ ಮದುವೆ ಸಂಬಂಧ ನೋಡಿದ್ರು ಅದನ್ನ ಸಹ ಇವನ ಸಂಬಂಧಿಕರೇ ಹಾಳು ಮಾಡಿ ಬಿಡ್ತಿದ್ರು. ಹೀಗೆ ಇವನಿಗೆ ಕೊಲೆಗಾರ ಅಂತ ಸೀಲ್ ಹಾಕಿ ಬಿಟ್ಟಿದ್ರು. ಆದ್ರೆ ಪ್ರದೀಪ್ಗೆ ಮದುವೆಯಾಗಬೇಕು ಅನ್ನೋ ಆಸೆ ಇತ್ತು. ಆಗ ಇವನು ಬದಲಾಗಿರೋದು ನೋಡಿ ದೂರದ ಬಂಧುಗಳು ಒಂದು ಸಂಬಂಧವನ್ನ ತಂದಿದ್ರು. ಹುಡುಗಿಯ ಹೆಸರು ಮಹಾಲಕ್ಷ್ಮಿ ಅಂತ. ವಯಸ್ಸು 17 ವರ್ಷ. ಬಡವರ ಮನೆ ಹುಡುಗಿ. ತಂದೆ ತಾಯಿ ಕೂಲಿ ಮಾಡ್ಕೊಂಡು ಜೀವನ ಸಾಗಿಸ್ತಿದ್ರು. ಅಪ್ಪ ಅಮ್ಮ ಊಟಕ್ಕೂ ಸಹ ಕಷ್ಟಪಡ್ತಿದ್ರಿಂದ ಲಕ್ಷ್ಮಿ ಪ್ರದೀಪ್ ಜೊತೆ ಮದುವೆಗೆ ಒಪ್ಕೊಂಡಿದ್ಲು. ಇವರಿಬ್ಬರ ನಡುವೆ 20 ವರ್ಷ ಏಜ್ ಗ್ಯಾಪ್ ಇತ್ತು. ಆದ್ರೂ ತನ್ನ ಬಗ್ಗೆ ಪೂರ್ತಿ ವಿಚಾರ ಹೇಳಿದ್ದಕ್ಕೆ ಮಹಾಲಕ್ಷ್ಮಿ ಮದುವೆಗೆ ಓಕೆ ಅಂದಿದ್ಲು. 2017ರಲ್ಲಿ ಪ್ರದೀಪ್ಗೆ ಇಷ್ಟವಾದ ವಾರಣಾಸಿಯಲ್ಲೇ ಎಲ್ಲರೂ ಸೇರ್ಕೊಂಡು ಇವರಿಗೆ ಅದ್ಧೂರಿಯಾಗಿ ಮದುವೆ ಮಾಡಿ ಮುಗಿಸಿದ್ರು. 2017ರಲ್ಲಿ ವಾರಣಾಸಿಯ ಮಾರ್ಕಾಂಡೇಯ ದೇವಾಲಯದಲ್ಲಿ ಪ್ರದೀಪ್ ಮತ್ತು ಲಕ್ಷ್ಮಿಗೆ ಮದುವೆ ನಡೆದಿತ್ತು. ಅಲ್ಲಿಂದಲೇ ಮತ್ತೆ ತಾನು ಯಾವುದೇ ತಕರಾರಿಗೆ ಹೋಗಬಾರದು ಅಂತ ಪ್ರದೀಪ್ ನಿರ್ಧರಿಸಿದ್ದ. ಹೆಂಡತಿಗಾಗಿ ಬದಲಾಗಿ ಹೋಗಿದ್ದ. ಗಂಡ ಹೆಂಡತಿ ತುಂಬಾ ಅನ್ಯೋನ್ಯವಾಗಿದ್ರು. ಅದು ಯಾವ ಮಟ್ಟಿಗೆ ಅಂದ್ರೆ ಲಕ್ಷ್ಮಿ ತನ್ನ ಗಂಡನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ನೋಡ್ಕೊಳ್ತಿದ್ಲು. ಇಬ್ರು ಆಟೋದಲ್ಲೇ ಓಡಾಡ್ತಾ ಜೀವನವನ್ನ ಎಂಜಾಯ್ ಮಾಡ್ತಿದ್ರು. ಇವರಿಬ್ಬರ ಪ್ರೀತಿಗೆ ಸಾಕ್ಷಿಯಾಗಿ ಲಕ್ಷ್ಮಿ ಕೈ ಮೇಲೆ PL ಅಂತ ಟ್ಯಾಟೂ ಕೂಡ ಹಾಕಿಸಿಕೊಂಡಿದ್ಲು. ತನ್ನ ರಾಣಿಯಂತೆ ನೋಡ್ಕೊಳ್ತಿದ್ದ ಪ್ರದೀಪ್ ಪ್ರೀತಿಗೆ ಲಕ್ಷ್ಮಿ ಮನಸೋತಿದ್ಲು. ಹೀಗೆ ಇವರಿಬ್ಬರ ಜೀವನ ಸಿನಿಮಾ ಕಥೆಯಂತೆ ಕಲರ್ಫುಲ್ ಆಗಿ ಸಾಕ್ತಿತ್ತು. ಮದುವೆಯಾದ 1 ವರ್ಷಕ್ಕೆ ಮಗ ಹುಟ್ಟಿದ್ದ. ಮಗುವಿಗೆ ಗುಡ್ಡು ಅಂತ ಹೆಸರಿಟ್ಟಿದ್ರು. ಅದನ್ನ ಕೂಡ ಇವಳು ಟ್ಯಾಟೂ ಹಾಕಿಸಿಕೊಂಡಿದ್ಲು. ಪ್ರದೀಪ್ ತಾನು ದುಡಿದ ಪ್ರತಿಯೊಂದು ರೂಪಾಯಿಯನ್ನು ಹೆಂಡತಿಗೆ ಕೊಡ್ತಿದ್ದ. ಹಣ ಕೂಡಿಟ್ಟು ಸೈಟ್ ತಗೊಂಡು ಮನೆ ಕಟ್ಟಬೇಕು ಅಂತ ಕನಸು ಕಂಡಿದ್ದ. 2 ವರ್ಷದ ನಂತರ ಮತ್ತೊಂದು ಮಗು ಹುಟ್ಟಿತು. ಆಗ ತನ್ನ ಕುಟುಂಬವನ್ನ ಪ್ರದೀಪ್ ವಾರಣಾಸಿಗೆ ಶಿಫ್ಟ್ ಮಾಡಿದ್ದ. 2 ವರ್ಷಗಳ ನಂತರ ಮನೆಯನ್ನ ಕಟ್ಟಿಸಿಕೊಂಡು ಜೀವನವನ್ನ ಕಲರ್ಫುಲ್ ಆಗಿ ಸಾಗಿಸೋಕೆ ಶುರು ಮಾಡಿದ್ದ. ಹೀಗೆ ಮದುವೆಯಾಗಿ 9 ವರ್ಷಗಳೇ ಕಳೆದು ಹೋಗಿದ್ವು. ಮಕ್ಕಳು ಕೂಡ ದೊಡ್ಡವರಾಗಿ ಸ್ಕೂಲ್ಗೆ ಹೋಗ್ತಿದ್ವು. ಮಾಜಿ ರೌಡಿಯಾಗಿದ್ದ ಪ್ರದೀಪ್ ಹತ್ರ ಹಣ ಹೆಚ್ಚಾಗಿ ಇಲ್ಲದೆ ಇದ್ರೂ ಕುಟುಂಬವನ್ನ ಚೆನ್ನಾಗಿ ನೋಡ್ಕೊಳ್ತಿದ್ದ. ಮಕ್ಕಳನ್ನ ಚೆನ್ನಾಗಿ ಓದಿಸ್ಬೇಕು ಅಂತ ಹಗಲು ರಾತ್ರಿ ಕಷ್ಟಪಟ್ಟು ದುಡಿತಿದ್ದ. ಆದ್ರೆ ಇಲ್ಲಿಂದಲೇ ಪ್ರದೀಪ್ ಜೀವನ ಕೊಂಚ ಬದಲಾಗೋಕೆ ಶುರುವಾಗಿತ್ತು. ಯಾಕಂದ್ರೆ ತನ್ನ ಮನೆಗೆ ದಿನ ಹಾಲು ಮಾರೋಕೆ ಬರ್ತಿದ್ದ 22 ವರ್ಷದ ಯುವಕನ ಜೊತೆ ಲಕ್ಷ್ಮಿ ಸಲುಗೆ ಬೆಳೆಸಿಕೊಂಡಿದ್ಲು. ಗಂಡ ಆಟೋ ಓಡಿಸೋಕೆ ಮನೆಯಿಂದ ಹೊರಗೆ ಹೋಗ್ತಿದ್ದಂತೆ ಲಕ್ಷ್ಮಿ ಇವನನ್ನ ಮನೆಗೆ ಕರೆಸಿಕೊಂಡು ಪಾಲ್ ಪಾಯಸಂ ಅನ್ನೋ ಸಿನಿಮಾವನ್ನ ಎತ್ತೆತ್ತಿ ತೋರಿಸ್ತಿದ್ಲು. ಹೀಗೆ ಇವರಿಬ್ಬರ ನಡುವೆ ಅಕ್ರಮ ಸಂಬಂಧ ಶುರುವಾಗಿತ್ತು. ಈ ವಿಚಾರವನ್ನ ಅಕ್ಕಪಕ್ಕದ ಮನೆಯವರು ಪ್ರದೀಪ್ಗೆ ಹೇಳಿದ್ರು. ನೀನು ಆಟೋ ಓಡಿಸೋಕೆ ಹೋಗ್ತಿದ್ದಂತೆ ಹಾಲು ಮಾರೋನು ನಿನ್ನ ಮನೆಗೆ ಬರ್ತಾನೆ, ನಿನ್ನ ಮನೆಯಲ್ಲಿ ಏನ್ ನಡೀತಿದೆ ತಿಳ್ಕೊ ಅಂತ ಎಚ್ಚರಿಸಿದ್ರು. ಆ ಒಂದೇ ಒಂದು ಮಾತಿಗೆ ಪ್ರದೀಪ್ ಕಣ್ಣೀರ ಪಾಲಾಗಿದ್ದ. ಪ್ರದೀಪ್ನ ಅಕ್ಕಪಕ್ಕದ ಮನೆಯವರು ಎಚ್ಚರಿಸುತ್ತಿದ್ದಂತೆ ಇವನು ಹೆಂಡತಿಯ ಫೋನ್ ಮೇಲೆ ಒಂದು ಕಣ್ಣಿಟ್ಟಿದ್ದ. ತನ್ನ ಹೆಂಡತಿಯ ಫೋನ್ನಲ್ಲಿ ಅದೆಷ್ಟೋ ಕಾಲ್ ಹಾಗೂ ಮೆಸೇಜ್ಗಳಿದ್ವು. ಆಗ ಹೆಂಡತಿಯನ್ನ ಪ್ರಶ್ನೆ ಮಾಡಿದ್ದಕ್ಕೆ ಲಕ್ಷ್ಮಿ ಡೈರೆಕ್ಟ್ ಆಗಿ ಹೇಳಿಬಿಟ್ಟಿದ್ಲು, ನಿನಗೆ ವಯಸ್ಸಾಗಿದೆ, ನಾನು ನಿನ್ನ ಜೊತೆಲಿ ಇರೋದಿಲ್ಲ, ನಿನ್ನ ತಲೆಯಲ್ಲಿ ಕೂದಲು ಕೂಡ ಉದುರಿ ಹೋಗಿದೆ, ನಿನ್ನಂತವನ ಜೊತೆ ಇರೋಕೆ ನನಗೆ ಇಷ್ಟವಿಲ್ಲ ಅಂತ ಗಂಡನ ಮುಖಕ್ಕೆ ಹೊಡೆದಂತೆ ಹೇಳಿಬಿಟ್ಟಿದ್ಲು. ಹೆಂಡತಿಯ ಮಾತು ಕೇಳಿ ಪ್ರದೀಪ್ ಕೋಪ ತಡೆದುಕೊಳ್ಳೋಕೆ ಆಗದೆ ನಾಯಿಗೆ ಹೊಡೆದಂತೆ ಹೊಡೆದಿದ್ದ. ಮದುವೆಗೂ ಮೊದಲೇ ಹೇಳಿದ್ದೆ, ನಾಳೆ ಮದುವೆಯಾದ್ಮೇಲೆ ಈ ರೀತಿಯ ಆಲೋಚನೆಗಳು ನಿನ್ನ ಮನಸ್ಸಲ್ಲಿ ಬರಬಾರ್ದು ಅಂತ ಹೇಳಿದ್ದೆ, ಈಗ ಯಾಕೆ ಹೀಗೆ ಮಾಡ್ತಾ ಇದೀಯಾ ಅಂತ ಕೇಳಿದ್ದಕ್ಕೆ ಲಕ್ಷ್ಮಿ ನನಗೆ ಆಗ ಚಿಕ್ಕ ವಯಸ್ಸು, ಜೀವನ ಅಂದ್ರೆ ಏನು ಅನ್ನೋದೇ ಗೊತ್ತಿರ್ಲಿಲ್ಲ ಅಂತ ಗಂಡನ ವಿರುದ್ಧವೇ ತಿರುಗಿ ಬಿದ್ದಿದ್ಲು. ಹೀಗೆ ಇವರ ನಡುವೆ ಗಲಾಟೆಯಾದ ಮಾರನೇ ದಿನವೇ ಲಕ್ಷ್ಮಿ ಹಾಲು ಮಾರೋನ ಜೊತೆ ಮನೆ ಬಿಟ್ಟು ಪರಾರಿಯಾಗಿದ್ಲು. ಲಕ್ಷ್ಮಿ ಓಡೋಗಿದ್ದಾಳೆ ಅಂತ ಇವನಿದ್ದ ಊರಲ್ಲಿ ಸುದ್ದಿ ಹರಡಿತ್ತು. ಇದರಿಂದ ಪ್ರದೀಪ್ ತಲೆ ತಗ್ಗಿಸಬೇಕಾಗಿ ಬಂದಿತ್ತು. ವಯಸ್ಸಾದವನ ಜೊತೆ
ಜೊತೆ ಏನು ಸಂಸಾರ ಮಾಡ್ತಾಳೆ, ಅನವಶ್ಯಕವಾಗಿ ಅಷ್ಟು ಚಿಕ್ಕ ಹುಡುಗಿಯನ್ನ ಮದುವೆಯಾದ ಅಂತ ಎಲ್ರು ಆಡ್ಕೊಂಡು ನಗೋಕೆ ಶುರು ಮಾಡಿದ್ರು. ಇದರಿಂದ ಲಕ್ಷ್ಮಿಯನ್ನ ಬಿಟ್ಟು ಬದುಕಬೇಕು ಅಂತ ಪ್ರದೀಪ್ ನಿರ್ಧರಿಸಿದ್ದ. ಆದ್ರೆ ಮಕ್ಕಳಿಬ್ರು ಅಮ್ಮ ಬೇಕು ಅಂತ ಕಣ್ಣೀರು ಹಾಕೋಕೆ ಶುರು ಮಾಡಿದ್ವು. ಇದರಿಂದ ಪ್ರದೀಪ್ ಪೊಲೀಸ್ ಸ್ಟೇಷನ್ ಅಲ್ಲಿ ಹೆಂಡತಿ ಮಿಸ್ಸಿಂಗ್ ಅಂತ ಕಂಪ್ಲೇಂಟ್ ಕೊಟ್ಟಿದ್ದ. ಅಲ್ಲಿಗಾಗ್ಲೇ ಪ್ರದೀಪ್ ಹೆಂಡತಿ ಲಕ್ಷ್ಮಿ ಓಡ್ ಹೋಗಿದ್ದಾಳೆ ಅಂತ ತನ್ನ ಸ್ವಗ್ರಾಮದವರೆಗೂ ವಿಷಯ ಮುಟ್ಟಿತ್ತು. ಇತ್ತ ಪೊಲೀಸರು ಕಷ್ಟಪಟ್ಟು ತನಿಖೆ ಮಾಡಿ ಲಕ್ಷ್ಮಿ ಮತ್ತು ಹಾಲು ಮಾರೋ ಹುಡುಗನನ್ನ ವಶಕ್ಕೆ ಪಡೆದಿದ್ರು. ಅಲ್ಲಿಗಾಗ್ಲೇ 2 ದಿನ ಕಳೆದು ಹೋಗಿತ್ತು. ಗಂಡ ಹೆಂಡತಿ ಬೇರೆ ಬೇರೆಯಾಗಬೇಕು ಅಂತ ನಿರ್ಧರಿಸಿದ್ರು. ಆದ್ರೆ ಪೊಲೀಸರು ಕೌನ್ಸಿಲಿಂಗ್ ಕೊಟ್ಟ ನಂತರ ಲಕ್ಷ್ಮಿ ತನ್ನ ಮಕ್ಕಳು ಬೇಕು ಅಂತ ವಾಪಸ್ ಬಂದಿದ್ಲು. ಮಕ್ಕಳ ಮುಖ ನೋಡ್ಕೊಂಡು ಪ್ರದೀಪ್ ಮತ್ತೆ ಲಕ್ಷ್ಮಿಯನ್ನ ಮನೆ ಒಳಗೆ ಬಿಟ್ಕೊಂಡಿದ್ದ. ಆದ್ರೆ ಇವಳ ವರ್ತನೆ ಹಾಗೂ ಮಾತು ಪೂರ್ತಿ ಬದಲಾಗಿತ್ತು. ಅದು ಎಷ್ಟರ ಮಟ್ಟಿಗೆ ಅಂದ್ರೆ, ನೀನು ನನಗೆ ಸುಖ ಕೊಡೋದಕ್ಕೆ ನಾಲಾಯಕ್ಕು, ಆ ಹುಡುಗನಾದ್ರೆ ತೃಪ್ತಿಯಾಗುವಷ್ಟು ಸುಖ ಕೊಡ್ತಾನೆ, ಅವನ ಮುಂದೆ ನೀನು ವೇಸ್ಟ್ ಅಂತೆಲ್ಲ ಲಕ್ಷ್ಮಿ ಗಂಡನನ್ನ ಅವಮಾನಿಸೋಕೆ ಶುರು ಮಾಡಿದ್ಲು. ತನ್ನ ಬಗ್ಗೆ ಎಷ್ಟೇ ಹಗುರವಾಗಿ ಮಾತನಾಡಿದ್ರು ಪ್ರದೀಪ್ ಅದನ್ನೆಲ್ಲ ಸಹಿಸಿಕೊಂಡಿದ್ದ. ಆದ್ರೆ ಮತ್ತೆ ಲಕ್ಷ್ಮಿ ಅವನ ಜೊತೆನೆ ಓಡಿ ಹೋಗಿದ್ಲು. ಅಂದಿನಿಂದ ಅವಳ ಮೇಲಿನ ಆಸೆಯನ್ನೇ ಇವನು ಬಿಟ್ಟಿದ್ದ. ಆದ್ರೆ 5 ದಿನಗಳ ನಂತರ ಮತ್ತೆ ಮನೆಗೆ ವಾಪಸ್ ಬಂದಿದ್ಲು. ಇದರಿಂದ ಪ್ರದೀಪ್ ಕೈಯಲ್ಲಿ ಸಹಿಸಿಕೊಳ್ಳೋಕೆ ಸಾಧ್ಯವಾಗದೆ ಗ್ರಾಮದ ಪಂಚಾಯಿತಿ ಮುಂದೆ ನಿಲ್ಲಿಸಿದ್ದ. ಆಗ ಹಿರಿಯರು ಲಕ್ಷ್ಮಿಯನ್ನ ತರಾಟೆಗೆ ತಗೊಂಡಿದ್ರು. ನೀನು ಹೋಗೋ ಹಾಗಿದ್ರೆ ಹೊರಟು ಹೋಗು, ಇರ್ಬೇಕು ಅಂದ್ರೆ ಇರು, ಆದ್ರೆ ಯಾವುದೊಂದು ತೀರ್ಮಾನ ಮಾಡಿ ಹೇಳು, ಅದನ್ನ ಬಿಟ್ಟು ಲವರ್ಗಾಗಿ ಗಂಡ ಮಕ್ಕಳನ್ನ ಕೊಲೆ ಮಾಡೋಕೆಲ್ಲ ಹೋಗ್ಬೇಡ ಅಂತ ದೊಡ್ಡವರು ರಾಜಿ ಪಂಚಾಯಿತಿ ಮಾಡಿಸಿದ್ರು. ಪಂಚಾಯಿತಿಯಲ್ಲಿ ನಾನು ಇನ್ನೊಂದು ಸಲ ಹೋಗೋದಿಲ್ಲ, ಗಂಡ ಮಕ್ಕಳ ಜೊತೆನೆ ಇರ್ತೀನಿ ಅಂತ ಲಕ್ಷ್ಮಿ ಹೇಳಿದ್ಲು. ಅಲ್ಲದೆ ದೇವರ ಮೇಲೆ ಆಣೆ ಪ್ರಮಾಣವನ್ನು ಮಾಡಿದ್ಲು. ಸರಿ ಅಂತ ಮತ್ತೆ ಹೆಂಡತಿ ಮಕ್ಕಳ ಮುಖವನ್ನ ನೋಡ್ಕೊಂಡು ಪ್ರದೀಪ್ ಕ್ಷಮಿಸಿದ್ದ. ಆದ್ರೂ ಕೂಡ ಇವಳ ವರ್ತನೆ ಕಿಂಚಿತ್ ಕೂಡ ಬದಲಾಗಿರ್ಲಿಲ್ಲ. ಯಾಕಂದ್ರೆ ರಾಜಿ ಪಂಚಾಯಿತಿಯಾದ 3 ತಿಂಗಳಿಗೆ ಲಕ್ಷ್ಮಿ ಮತ್ತೆ ಮನೆ ಬಿಟ್ಟು ಪರಾರಿಯಾಗಿದ್ಲು. 5 ದಿನಗಳವರೆಗೂ ಹಾಲು ಮಾರೋನ ಜೊತೆ ಎಂಜಾಯ್ ಮಾಡಿ ಬಂದಿದ್ಲು. ಲಕ್ಷ್ಮಿ ಹೀಗೆ ತನಗೆ ಬೇಕು ಅಂದಾಗ ಹೋಗೋದು ಬರೋದು ಮಾಡ್ತಾ ಎಲ್ಲರ ಮುಂದೆ ತನ್ನ ಮಾನವನ್ನ ಕಳೆದಿದ್ಲು. ಇದರಿಂದ ಮಕ್ಕಳನ್ನ ತಾನೇ ನೋಡ್ಕೊಳ್ಳೋ ಪರಿಸ್ಥಿತಿ ಪ್ರದೀಪ್ಗೆ ಎದುರಾಗಿತ್ತು. ಇದನ್ನ ಹೀಗೆ ಬಿಟ್ರೆ ಲಾಭವಿಲ್ಲ ಅಂತ ಹೇಳಿ ತನ್ನ ಮಕ್ಕಳನ್ನ ಸಹೋದರಿಯ ಹತ್ರ ಬಿಟ್ಟು ಅಲ್ಲೇ ಮಕ್ಕಳ ವಿದ್ಯಾಭ್ಯಾಸವನ್ನ ಮುಂದುವರೆಸುವಂತೆ ಹೇಳಿದ್ದ. 3ನೇ ಸಲ ಪ್ರಿಯಕರನ ಜೊತೆ ಪರಾರಿಯಾಗಿದ್ದ ಲಕ್ಷ್ಮಿ ಮತ್ತೆ ಮನೆಗೆ ಬಂದಿದ್ಲು. ಆಗ ಯಾಕೆ ಬಂದೆ, ನನ್ನ ಮರ್ಯಾದೆ ಯಾಕೆ ಕಳೀತಾ ಇದೆಯಾ ಅಂತ ಪ್ರದೀಪ್ ಹೆಂಡತಿ ಮೇಲೆ ರಾಂಗ್ ಆಗಿದ್ದ. ಆಗ ಲಕ್ಷ್ಮಿ ಹೆಗ್ಗು ಸಿಗ್ಗಿಲ್ಲದೆ ನಿನಗೆ ವಯಸ್ಸಾಗಿದೆ, ಹೀಗಾಗಿ ನೀನು ನನಗೆ ಇಷ್ಟವಾಗ್ತಿಲ್ಲ ಅಂತ ಹೇಳಿದ್ಲು. ಅಲ್ಲದೆ ನೀನು ಯಾವಾಗ ಮನೆಗೆ ಬರ್ತೀಯೋ ಹೋಗ್ತೀಯೋ ಗೊತ್ತಿಲ್ಲ, ನಿನಗೆ 46 ವರ್ಷ ವಯಸ್ಸಾದ್ರೆ ನನಗೆ 26 ವರ್ಷ ಅಷ್ಟೇ ಅಂತ ಹೀಯಾಳಿಸಿದ್ಲು. ಆಗ್ಲೇ ಇವನಲ್ಲಿ ಅಡಗಿದ್ದ ಹಳೆ ರೌಡಿಯೊಬ್ಬ ಹೊರಗೆ ಬಂದಿದ್ದ. ಹೆಂಡತಿಯ ಕಾಮದಾಟಗಳನ್ನ ಕಂಡು ಇವಳನ್ನ ಕೊಲೆ ಮಾಡಬೇಕು ಅಂತ ನಿರ್ಧರಿಸಿದ್ದ. ಅದೇ ಟೈಮಲ್ಲಿ ಲಕ್ಷ್ಮಿ ಕೂಡ ಹಾಲು ಮಾರೋನ ಜೊತೆ ಪರ್ಮನೆಂಟ್ ಆಗಿ ಓಡ್ ಹೋಗ್ಬೇಕು ಅಂತ ಡಿಸೈಡ್ ಮಾಡಿದ್ಲು. ಆದ್ರೆ ಪ್ರದೀಪ್ ತನ್ನ ಹೆಂಡತಿ ಲಕ್ಷ್ಮಿ ಈ ಸಲ ಓಡ್ ಹೋಗಿ ನನ್ನ ಮರ್ಯಾದೆ ಕಳಿಯೋಕೆ ಮೊದಲೇ ಕೊಲೆ ಮಾಡಬೇಕು ಅಂತ ನಿರ್ಧರಿಸಿದ್ದ. ಯಾಕಂದ್ರೆ ಈ ಸಲ ಇವಳು ಓಡ್ ಹೋದ್ರೆ ಮತ್ತೆ ಬರೋದಿಲ್ಲ, ನನಗೂ ನನ್ನ ಮಕ್ಕಳಿಗೂ ಸಿಗದ ಸಂತೋಷ ಇವಳಿಗೆ ಸಿಗಬಾರ್ದು ಅಂತ ಇವಳ ಕಥೆಯನ್ನೇ ಮುಗಿಸೋಕೆ ಮುಂದಾಗಿದ್ದ. ಕಳೆದ ವರ್ಷ ಡಿಸೆಂಬರ್ 18ರಂದು ಲಕ್ಷ್ಮಿ ತನ್ನ ಮಕ್ಕಳನ್ನ ನೋಡ್ಬೇಕು ಅಂತ ಗಂಡನಿಗೆ ಹೇಳಿದ್ಲು. ಆಗ ಅವರು ವಾರಣಾಸಿಯಿಂದ 30 ಕಿಲೋಮೀಟರ್ ದೂರದಲ್ಲಿರೋ ತನ್ನ ಸಹೋದರಿ ಮನೆಯಲ್ಲಿದ್ದಾರೆ ಅಂತ ಹೇಳಿ ಅಲ್ಲಿಗೆ ಕರ್ಕೊಂಡು ಹೋಗಿದ್ದ. ಕೊನೆ ಸಲ ಇವಳಿಗೆ ಮಕ್ಕಳ ಮುಖವನ್ನ ತೋರಿಸಿದ್ದ. ಆಗ ಮಕ್ಕಳು ಸಹ ತಾಯಿಯನ್ನ ನೋಡಿ ಸಂತೋಷ ಪಟ್ಟಿದ್ವು. ಸಾಯೋಕು ಮೊದಲು ಇನ್ನೊಂದು ಸಲ ಮಕ್ಕಳು ತಾಯಿಯ ಮುಖವನ್ನ ನೋಡ್ಲಿ ಅನ್ನೋದೊಂದೇ ಇವನ ಆಲೋಚನೆಯಾಗಿತ್ತು. ವಾಪಸ್ ಮನೆಗೆ ಹೋಗೋಕೆ ಆಟೋ ತೆಗೆದ ಪ್ರದೀಪ್ ಹೆಂಡತಿಯನ್ನ ಹಿಂದೆ ಕೂರಿಸಿಕೊಂಡು ಮನೆಯತ್ತ ಹೊರಟಿದ್ದ. ಮನೆಗೆ ಹೋಗುವಾಗ್ಲೇ ಲಕ್ಷ್ಮಿ ತನ್ನ ಮನಸ್ಸಿನ ಮಾತನ್ನ ಹೇಳಿದ್ಲು. ನಿನಗೂ ನನಗೂ ಇನ್ನು ಯಾವುದೇ ಸಂಬಂಧವಿಲ್ಲ, ನಾನು ನಾಳೆ ಹೊರಟು ಹೋಗ್ತೀನಿ, ಮತ್ತೆ ವಾಪಸ್ ಬರೋದಿಲ್ಲ, ಮಕ್ಕಳನ್ನ ಚೆನ್ನಾಗಿ ನೋಡ್ಕೋ, ನನಗೆ ನನ್ನ ಲವರ್ ಜೊತೆ ಜೀವನ ಮಾಡಬೇಕು ಅಂತ ಆಸೆ ಇದೆ, ಹೀಗಾಗಿ ನಾನು ಅವನ ಜೊತೆ ಹೊರಟು ಹೋಗ್ತೀನಿ ಅಂತ ಹೇಳಿದ್ಲು. ಆಗ ಪ್ರದೀಪ್ ಕೂಲಾಗೆ ನನ್ನ ಯಾಕೆ ಮದುವೆಯಾದೆ ಅಂತ ಕೇಳಿದ್ದ. ಆಗ್ಲೂ ಸಹ ಹಳೆ ಮಾತನ್ನೇ ಹೇಳಿದ್ಲು. ನಿನಗೆ ವಯಸ್ಸಾಗಿದೆ, ನಿನ್ನ ಕೈಯಲ್ಲಿ ಸುಖ ಕೊಡೋದಕ್ಕೆ ಆಗ್ತಿಲ್ಲ, ಬೆಡ್ ಮೇಲೆ ನಿನ್ನ ಆಟ ಏನು ನಡೀತಿಲ್ಲ ಅಂತೆಲ್ಲ ಹೇಳಿದ್ಲು. ಆಗ ಆಟೋವನ್ನ ನಿರ್ಜನ ಪ್ರದೇಶದಲ್ಲಿ ನಿಲ್ಲಿಸಿದವನು ಲಕ್ಷ್ಮಿಯನ್ನ ಕೆಳಗೆ ಇಳಿಯುವಂತೆ ಹೇಳಿದ್ದ. ಲಕ್ಷ್ಮಿ ಯಾಕೆ ಅಂತ ಕೇಳಿದ್ದಕ್ಕೆ ಆಟೋ ಏನೋ ಸಮಸ್ಯೆಯಾಗಿದೆ ಅಂತ ಹೇಳಿ ಲಕ್ಷ್ಮಿಯನ್ನ ಕೆಳಗಿಳಿಸಿದ್ದ. ಇದನ್ನ ಕೇಳಿ ಲಕ್ಷ್ಮಿ ಕೆಳಗೆ ಇಳಿದಿದ್ಲು. ಆಗ ಇವನು ಆಟೋ ರಿಪೇರಿ ಮಾಡುವಂತೆ ಟೂಲ್ಸ್ ನ ಕೈಗೆತ್ತಿಕೊಂಡಿದ್ದ. ಆಗ್ಲೇ ಸೈಲೆಂಟ್ ಆಗಿ ನಿಂತಿದ್ದ ಲಕ್ಷ್ಮಿ ಕುತ್ತಿಗೆಗೆ ಪ್ರದೀಪ್ ಹಿಂದಿನಿಂದ ತಾನು ಹಾಕಿದ್ದ ಮಫ್ಲರ್ ಹಾಕಿ
ಹಾಕಿ ಬಿಗಿದಿದ್ದ. ಇದರಿಂದ ಉಸಿರಾಡೋಕೆ ಸಾಧ್ಯವಾಗದೆ ಲಕ್ಷ್ಮಿ ನಿಂತಲ್ಲೇ ಉಸಿರು ಚೆಲ್ಲಿದ್ಲು. ಕೊಲೆ ಮಾಡಿದ ಬಳಿಕ ಇವಳ ಮುಖವನ್ನ ಯಾರು ಗುರುತಿಸಬಾರದು ಅಂತ ಕಲ್ಲಿನಿಂದ ಇವಳ ತಲೆಯನ್ನ 5 ಸಲ ಜಜ್ಜಿದ್ದ. ನಂತರ ತನ್ನ ಸಹೋದರಿಗೆ ಫೋನ್ ಮಾಡಿ ಮಕ್ಕಳನ್ನ ನಾಳೆ ಸ್ಕೂಲ್ಗೆ ಕಳಿಸು, ಅವರನ್ನ ಚೆನ್ನಾಗಿ ನೋಡ್ಕೋ ಅಂತ ಹೇಳಿದ್ದ. ಮಾರನೇ ದಿನವೇ ಪೊಲೀಸರಿಗೆ ರಸ್ತೆ ಬದಿ ಶವವೊಂದು ಬಿದ್ದಿದೆ ಅಂತ ಫೋನ್ ಬಂದಿತ್ತು. ತಕ್ಷಣವೇ ಗುರುತು ಸಿಗದ ಮೃತದೇಹದ ಜಾಡನ್ನ ಹಿಡಿದು ಹೊರಟ ಪೊಲೀಸರಿಗೆ ಕೈ ಮೇಲೆ ಇದ್ದ ಟ್ಯಾಟೂ ಕ್ಲೂ ಕೊಟ್ಟಿತ್ತು. ಅದರ ಆಧಾರದ ಮೇಲೆ ವಿಚಾರಣೆ ಮಾಡೋಕೆ ಶುರು ಮಾಡಿದ ಪೊಲೀಸರು ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋಗಳನ್ನ ಹಂಚಿಕೊಂಡಿದ್ರು. ಆಗ ಆ ಫೋಟೋ ನೋಡಿದ ಇವಳ ಪ್ರಿಯಕರ ವಾರಣಾಸಿ ಪೊಲೀಸರಿಗೆ ವಿಷಯವನ್ನ ತಿಳಿಸಿದ್ದ. ಪೊಲೀಸರು ವಿಚಾರಣೆ ನಡೆಸಿದಾಗ ಲಕ್ಷ್ಮಿ ಗಂಡನೇ ಕೊಲೆ ಮಾಡಿರೋದಾಗಿ ಗೊತ್ತಾಗಿತ್ತು. ಕೊನೆಗೆ ಇವನನ್ನ ಅರೆಸ್ಟ್ ಮಾಡಿ ನಿನ್ನ ಹೆಂಡತಿಯನ್ನ ಯಾಕೆ ಕೊಲೆ ಮಾಡಿದೆ ಅಂತ ಕೇಳಿದ್ದಕ್ಕೆ ಎಲ್ಲಾ ವಿಚಾರವನ್ನ ಇಂಚಿಂಚಾಗಿ ಬಾಯಿ ಬಿಟ್ಟಿದ್ದ. ಈ ಕೇಸ್ನ ಜೊತೆಗೆ ಇವನ ಮೇಲಿದ್ದ ಹಳೆ ಕೇಸ್ಗಳನ್ನ ಸಹ ಓಪನ್ ಮಾಡಿ ಪೊಲೀಸರು ಇವನನ್ನ ಜೈಲಿಗೆ ಕಳಿಸಿದ್ರು. ಹೀಗೆ ಒಬ್ಬ ಕ್ರಿಮಿನಲ್ ಆಗಿದ್ದವನು ಮದುವೆಯಾದ ತಪ್ಪಿಗೆ ಕೊನೆಗೆ ಕೊಲೆಗಾರನಾಗಿ ಜೈಲು ಸೇರಬೇಕಾಗಿ ಬಂತು. ಇನ್ನು ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ. ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ವಾಟ್ಸ್ಆಪ್ ಚಾನೆಲ್ ನ ಲಿಂಕ್ ಕೊಡಲಾಗಿದ್ದು ಅದನ್ನ ಸಹ ಫಾಲೋ ಮಾಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ ನ ವಿಸಿಟ್ ಮಾಡಿ.